ಅಧಿವೇಶನದ ಚರ್ಚೆಗಿಂತ ಜೋರಾಗಿದೆ ಅಧಿಕಾರದ ಆಟ. ದಿನಕ್ಕೊಂದು ಡಿನ್ನರ್ ಮೀಟಿಂಗ್, ಕ್ಷಣಕ್ಕೊಂದು ಚರ್ಚೆ. ಸದನದ ಉದ್ದೇಶವನ್ನೇ ಮರೆತು ಕುರ್ಚಿ ಕದನದಲ್ಲಿ ಬ್ಯುಸಿಯಾದ್ರ ನಾಯಕರು. ಸಿದ್ದು ಆಪ್ತರ ಬಣದ ಡಿನ್ನರ್ ಸಭೆಯ ನಂತರ ಡಿಕೆ ಬಣವೂ ಡಿನ್ನರ್ಗೆ ಸೇರಿದ್ಯಾಕೆ? ಶಾಸಕರ ಬಲ ಹೆಚ್ಚಿಸಿಕೊಳ್ತಿದ್ದಾರಾ ಡಿಕೆ ಬ್ರದರ್ಸ್? ಅಧಿವೇಶನ ಮುಗಿದ ನಂತರವೇ ಡಿಕೆ ಸಿಎಂ ಆಗ್ತಾರಾ? ಡಿಕೆ ಬೆಂಬಲಿಗರು ಹೇಳ್ತಿರೋದೇನು? ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಊಟಕ್ಕೆ ಬನ್ನಿ. 1 ವರ್ಷ ಜನ ಎಲ್ಲ ಹೋಗಿದ್ದಾರೆ. ಯಾವ ಊಟನೂ ಇಲ್ಲ, ಏನಿಲ್ಲ. ಕೆ ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರೋ ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನ ಕರೆದಿದ್ರು, ನಾವು ಹೋಗಿದ್ದು, ಎಲ್ಲರೂ ಬಂದಿದ್ರು. ಊಟನೂ ಮಾಡಬಾರ್ದು ಅಂತ ತಪ್ಪೇನೆ. ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ವಿ. ಅದರಲ್ಲಿ ಏನಿದೆ ಊಟ ಮಾಡೋದೆಲ್ಲ ಶಕ್ತಿ ಪ್ರಜಾಶಾರ ಅಲ್ಲ. ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ. ಅಲ್ಲೆಲ್ಲರೂ ಆಮೇಲೆ ಬರ್ತಾರೆ ಊಟಕ್ಕೆ. ಯಾರು ಬರೋದು ಇದ್ರಲ್ಲಿ ಊಟಕ್ಕೆ? ಕಾಂಗ್ರೆಸ್, JDS, BJP ಅಂತ ಏನೋ ಇದೆಯಾ? ಅದಕ್ಕೂ ಇದಕ್ಕೂ ಸಮಯ ದಿವಸ ಪಾರ್ಟಿ ನಡೀತೇವ. ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರೆ, ಊಟ ಮಾಡ್ತಾರೆ. ಎಲ್ಲ ಕಡೆ ದಿವಸ ನಡೀತಾ ಇರೋದು. ನಾನು ಡಿನ್ನರ್ಗೇನು ಹೋಗಿಲ್ಲ. ನಾನು ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಯಿತು. ಇಲ್ಲ, ಎಲ್ರಿಗೂ ಕರೆದಿದ್ರು, ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ರು. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರ್ಕೊಂಡು ಹೋಗ್ತೀವಿ, ಇವ್ರು ಕರ್ಕೊಂಡು ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ. ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ರೆ ಅದಕ್ಕೆ ಅವರು ನಾವೆಲ್ಲ ಬದ್ಧವಾಗಿ. ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನೇನು ಮಾಡೋಕ್ಕಾಗಿತ್ತು ರೀ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟ್ರಿಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನು ಹೇಳಿ ಮಾಡೋಕ್ಕಾಗುತ್ತೆ? ಬುಧವಾರ ಸಿಎಂ ಆಪ್ತರು ಡಿನ್ನರ್ ಸಭೆಗಳನ್ನ ಮಾಡಿದ್ರು. ಒಟ್ಟಾಗಿ ಸೇರಿ ಕುರ್ಚಿ ಬಗ್ಗೆ ಚರ್ಚಿಸಿದ್ರು. ಅವರು ಮಾಡಿದ ಮೇಲೆ ನಾವು ಮಾಡಬಾರ್ದಾ, ನಾವೇನು ಕಮ್ಮಿನಾ ಅಂತ ಡಿಕೆ ಬಣ ಸಹ ಡಿನ್ನರ್ ಪಾಲಿಟಿಕ್ಸ್ ಮಾಡಿದೆ. ಬರೋಬ್ಬರಿ 40ರಿಂದ 50 ಶಾಸಕರು ಸೇರಿ ಡಿನ್ನರ್ ಸಭೆ ಮಾಡಿದ್ದು ಸಿಎಂ ಬಣಕ್ಕೆ ಟಕ್ಕರ್ ಕೊಟ್ಟಿದೆ. ಸಿದ್ದು ಬಣ ವರ್ಸಸ್ ಡಿಕೆಶಿ ಬಣ ಜೋರಾಯ್ತಾ ಕುರ್ಚಿ ಕದನ? ಡಿಕೆ ಆಪ್ತರ ಡಿನ್ನರ್ ಸಭೆಯಲ್ಲಿ ಆಯ್ತಾ ಶಾಸಕರ ಶಕ್ತಿ ಪ್ರದರ್ಶನ. ಸಂಖ್ಯಾಬಲ, ದೆಹಲಿ ಪ್ರವಾಸ, ಡಿಕೆ ಪಟ್ಟದ ಆಟ, ಸಿದ್ದು ಪಡೆ ರಣವ್ಯೂಹ. ಅವರು ಡಿನ್ನರ್, ಇವರು ಬ್ರೇಕ್ಫಾಸ್ಟ್. ಅವರು 20 ಜನರನ್ನ ಸೇರಿಸಿದ್ರೆ ಇವರು 40-50 ಜನರನ್ನ ಸೇರಿಸ್ತಾ ಇದ್ದಾರೆ. ಅವರು 5 ವರ್ಷ ಸಿಎಂ ಅಂದ್ರೆ ಇವರು ಅಧಿವೇಶನ ಮುಗಿತಾ ಇದ್ದಂತೆ ಅಧಿಕಾರ ಬದಲಾವಣೆ ಅಂತ ಇದ್ದಾರೆ. ಯಾರಿಗೆ ಯಾರು ಕಮ್ಮಿ ಇಲ್ಲ ಅನ್ನೋ ರೀತಿ ಸಿದ್ದು ಬಣ ಮತ್ತು ಡಿಕೆ ಬಣ ಗೇಮ್ಗಳನ್ನ ಆಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸದನ ನಡೀತಾ ಇದೆ. ಹೈಕಮಾಂಡ್ ಆಜ್ಞೆ ಮಾಡಿದೆ ಅನ್ನೋದನ್ನು ಮರೆತು ಕಾಂಗ್ರೆಸ್ ನಾಯಕರು ಊಟದ ಆಟದಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಈಗ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಡಿನ್ನರ್ ಸಭೆ, ಬ್ರೇಕ್ಫಾಸ್ಟ್ ಸಭೆ ಅಂತ ಭಾರೀ ರಾಜಕೀಯ ನಡೀತಾ ಇದೆ. ಸಿಎಂ ಡಿನ್ನರ್ ಸಭೆ ಬೆನ್ನಲ್ಲೇ ಡಿಸಿಎಂ ಔತಣಕೂಟ ಮಾಡಿದ್ದಾರೆ. ಸಿಎಂ ಸಭೆಗೆ ಟಕ್ಕರ್ ಕೊಡೋ ರೀತಿ 40ಕ್ಕೂ ಹೆಚ್ಚು ಜನ ಆಪ್ತ ಶಾಸಕರಿಗೆ ಡಿಕೆಶಿ ಡಿನ್ನರ್ ಮಾಡಿಸಿದ್ದಾರೆ. ಸಚಿವರು, ಶಾಸಕರು ಸೇರಿದಂತೆ ಈ ಸಭೆಯಲ್ಲಿ 40 ಮಂದಿ ಭಾಗಿಯಾಗಿದ್ದಾರೆ. ಶಾಸಕರ ಶಕ್ತಿ ಹೆಚ್ಚಿಸಿಕೊಳ್ಳುವುದಕ್ಕೆ ಅಂತಲೇ ಡಿಸಿಎಂ ಈ ಸಭೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಆಗ್ತಾ ಇದ್ದಂತೆ ಆಗ ಆಪ್ತ ಸಚಿವರ ಜೊತೆ ಸಿಎಂ ಬ್ರೇಕ್ಫಾಸ್ಟ್ ಸಭೆ ಮಾಡಿದ್ದಾರೆ. ಆ ಮೂಲಕ ಡಿನ್ನರ್, ಬ್ರೇಕ್ಫಾಸ್ಟ್ ಅಂತ ಬೆಳಗಾವಿಯಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದ್ದು ಬೆಳಗಾವಿ ಅಧಿವೇಶನದಲ್ಲಿ ಔತಣ ರಾಜಕೀಯ ಶುರುವಾಗಿದೆ. ಆದರೆ ಸಚಿವರು ಮಾತ್ರ ಬರೀ ಊಟ ತಿಂಡಿ ಅಷ್ಟೇ, ನೋ ಪಾಲಿಟಿಕ್ಸ್ ಅಂತ ಇದ್ದಾರೆ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಊಟಕ್ಕೆ ಬನ್ನಿ. 1 ವರ್ಷ ಜನ ಎಲ್ಲ ಹೋಗಿದ್ದಾರೆ. ಯಾವ ಊಟನೂ ಇಲ್ಲ, ಏನಿಲ್ಲ. ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗನೆಲ್ಲ ಬಂದವನೇನು
ಒಂದು ಕೆಲಸ ಮಾಡ್ತಾವನೆ. ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಸಾರು ಅಂತ ಹೇಳ್ತಾವನೆ. ಬೇಡ ನಂಗಾಗಿತ್ತಾ? ನನಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು, ನಮ್ಮ ಕ್ಷೇತ್ರದವರು. ಊರು ಬಿಟ್ಟು ದೂರದ ಊರಿಗೆ ಬಂದಿದ್ದಾರೆ. ಬೆಳಗಾವಿಯಲ್ಲಿ ಎಲ್ಲ ನಾಯಕರಿಗೂ ಮನೆಗಳು ಇಲ್ಲ, ಹಾಗಾಗಿ ಅಲ್ಲಿ ಇರೋ ನಾಯಕರು ಊಟಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನು ಅಂತ ಡಿಕೆ ಮತ್ತು ಸಿದ್ದು ಬಣದ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಕುರ್ಚಿ ಕದನ ಇಲ್ಲದೆ ಇದ್ದಿದ್ರೆ ಯಾವ ಡಿನ್ನರ್ ಮೀಟಿಂಗು ಹೆಚ್ಚು ಚರ್ಚೆ ಆಗ್ತಾ ಇರಲಿಲ್ಲ. ಆದರೆ ಡಿಕೆ ಮತ್ತು ಸಿದ್ದು ನಡುವೆ ಕುರ್ಚಿ ಕದನ ಇರೋದ್ರಿಂದ ಒಂದು ಸಣ್ಣ ಸಭೆಯು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಾಗಿದೆ. ಬೆಳಗಾವಿಯಲ್ಲಿ ಮೊದಲ ಡಿನ್ನರ್ ಸಭೆ ಸಿದ್ದರಾಮಯ್ಯ ಕಡೆಯವರಿಂದಲೇ ಆಗಿತ್ತು. ಸಿದ್ದು ಬಣದವರನ್ನ ಅಲ್ಲಿನ ನಾಯಕ ಆಸಿಫ್ ಸೈಟ್ ಔತಣಕ್ಕೆ ಆಹ್ವಾನಿಸಿದ್ರು. ಅಲ್ಲಿ ಮುಸ್ಲಿಂ ದಲಿತ ನಾಯಕರು ಸೇರಿ ಊಟ ಮಾಡಿ ಬಿಸಿ ಬಿಸಿ ಚರ್ಚೆ ನಡೆಸಿದ್ರು. ಆ ಸಭೆಯಲ್ಲಿ ಡಿಕೆ ಬಣದ ಯಾವ ನಾಯಕರೂ ಕಾಣಿಸಿಕೊಂಡಿರಲಿಲ್ಲ. ಹಾಗಾಗಿಯೇ ಸಿದ್ದು ಡಿನ್ನರ್ ಸಭೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಡಿಕೆ ಬಣದವರು ಗುಸುಗುಸು ಮಾತಾಡಿಕೊಂಡಿದ್ರು. ಬುಧವಾರ ಆಸಿಫ್ ಸೈಟ್ ಮನೆಯಲ್ಲಿ ಸಿದ್ದು ಬೆಂಬಲಿಗರು ಸೇರಿದ್ರೆ, ಗುರುವಾರ ರಾತ್ರಿ ಕೈ ನಾಯಕ ಹಾಗೂ ಉದ್ಯಮಿ ದೊಡ್ಡಣ್ಣನವರ ಮನೆಯಲ್ಲಿ ಡಿಕೆ ಟೀಮ್ ಡಿನ್ನರ್ ಪಾರ್ಟಿ ಮಾಡಿದ್ರು. ಈ ಪಾರ್ಟಿಯಲ್ಲಿ ಸಿದ್ದು ಕಡೆಯವರು ಕಾಣಿಸಿಲ್ಲ. ಹಾಗಾಗಿ ಈ ಎರಡೂ ಡಿನ್ನರ್ ಸಭೆಗಳು ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಾ ಇವೆ. ಡಿಕೆ ಡಿನ್ನರ್ ಸಭೆಯ ಸೀಕ್ರೆಟ್. ಡಿಕೆ ಶಿವಕುಮಾರ್ ಬಣದ ಡಿನ್ನರ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅಂತ ನೋಡೋದಾದ್ರೆ, ಯತೀಂದ್ರ ಇತ್ತೀಚೆಗೆ ಕೊಡ್ತಾ ಇರೋ ಹೇಳಿಕೆಗಳಿಗೆ ಕಡಿವಾಣ ಹಾಕಿಸಬೇಕು. ಡಿಕೆಶಿ ಸಿಎಂ ಆಗಲು ಶಾಸಕರ ಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಬೇಕು. ಡಿಕೆಶಿ ಸಿಎಂ ಆಗೋದಕ್ಕೆ ಹೈಕಮಾಂಡ್ ಮುಂದೆ ಹಕ್ಕು ಮಂಡಿಸಬೇಕು. ಅಧಿಕಾರ ಹಸ್ತಾಂತರ ಮಾಡಿಸಲು ಹೈಕಮಾಂಡ್ ಅನ್ನ ಒಪ್ಪಿಸಬೇಕು. ಒಂದು ವೇಳೆ ಅಧಿಕಾರ ಹಸ್ತಾಂತರಕ್ಕೆ ಒಪ್ಪದೆ ಸಿದ್ದರಾಮಯ್ಯ ತಿರುಗಿ ಬಿದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆಯೂ ಚರ್ಚೆ ಆಗಿದೆಯಂತೆ. ಗುರುವಾರ ರಾತ್ರಿ ಡಿಕೆ ಬಣದವರು ಮಾಡಿದ ಡಿನ್ನರ್ ಮೀಟಿಂಗ್ ಬಗ್ಗೆ ಸಿದ್ದು ಬಣದವರು ಏನು ಮಾತಾಡ್ತಾ ಇಲ್ಲ. ಬೆಳಗಾವಿ ಅಧಿವೇಶನದ ವೇಳೆ ಡಿನ್ನರ್ ಪಾರ್ಟಿ ಮಾಡೋದು ಸರ್ವೇ ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ. ಆತ ಡಿಕೆಶಿ ಜೊತೆ ಡಿನ್ನರ್ ತಿಂದು ಬಂದವರು ಸಹ ಅಲ್ಲಿ ಏನು ನಡೆದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ಚರ್ಚೆಯೇ ಆಗಿಲ್ಲ, ಜಸ್ಟ್ ಊಟಕ್ಕೆ ಸೇರಿದ್ವಿ, ಊಟ ತಿನ್ನೋದು ಸಹ ತಪ್ಪಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಆ ಮೂಲಕ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ವಿವಾದ ಆಗದಂತೆ ನೋಡಿಕೊಳ್ತಾ ಇದ್ದಾರೆ. ಎಲ್ಲ ಜೊತೆಲೆ ಒಗ್ಗಟ್ಟಾಗಿ ಊಟ ಮಾಡಿದೀವಿ. ಅದ್ರಲ್ಲಿ ಏನಿದೆ ಊಟ ಮಾಡೋದೆಲ್ಲ ಶಕ್ತಿ ಪ್ರಜಾಶಾರನ ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ. ಅಲ್ಲೆಲ್ಲರೂ ಎಮ್ಎಲ್ಎಗಳು ಬರ್ತಾರೆ. ಊಟಕ್ಕೆ ಯಾರು ಬರಲ್ಲ. ಇದ್ರಲ್ಲಿ ಊಟಕ್ಕೆ ಕಾಂಗ್ರೆಸ್, JDS, BJP ಅಂತ ಏನೋ ಇದೆಯಾ, ಒಂದು ವಿಶ್ವಾಸ, ಒಂದು ಪ್ರೀತಿ, ಆ ಒಂದು ಇದ್ರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ. ಜೊತೆ ಸೇರ್ಕೊಂಡು ಊಟ ಮಾಡಿದ್ವಿ. ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರೆ ಎಲ್ಲರೂ ಆತ್ಮೀಯರೇ, ಎಲ್ಲರೂ ಸ್ನೇಹಿತರಲ್ಲ. ಅವ್ರವ್ರ ಪಕ್ಷದಲ್ಲಿ ಅವ್ರು ಗುರುತಿಸ್ಕೊಳ್ತಾರೆ, ಅವ್ರವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ. ಅದರಲ್ಲಿ ಏನಿದೆ, ರಾಜಕಾರಣದಲ್ಲಿ ಅವ್ರ ಹೇಳಿಕೆ, ಅವ್ರ ಸ್ವಭಾವವಾಗಿ ಹೇಳ್ತಾರೆ. ಡಿಕೆ ಶಿವಕುಮಾರ್ ಶಾಸಕರನ್ನ ಸೇರಿಸಿದ್ದಾರೆ. 40 ರಿಂದ 50 ಶಾಸಕರನ್ನ ಸೇರಿಸಿ ಡಿನ್ನರ್ ಹೆಸರಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಸಿದ್ದು ಬಣದವರು ಹೆಚ್ಚು ತಲೆ ಕೆಡಿಸಿಕೊಳ್ತಾ ಇಲ್ಲ. ನಾವು ಮಾಡಿದ್ವಿ, ಅವರು ಮಾಡ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಡಿನ್ನರ್ ಸಭೆಗಳು ಆಗಿಂದಾಗೆ ನಡೀತಾ ಇರುತ್ತೆ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ ಸಿದ್ದು ಬಣದವರು ಉತ್ತರ ಕೊಡ್ತಾನೆ ಇದ್ದಾರೆ. ಅದಕ್ಕೂ ಇದಕ್ಕೂ ಸಮಯ ದಿವಸ ಪಾರ್ಟಿ ನಡೀತೇವ. ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರೆ, ಊಟ ಮಾಡ್ತಾರೆ. ಎಲ್ಲ ಕಡೆ ದಿವಸ ನಡೀತಾ ಇದೆ. ಅದು ಒಂದು 3-4 ಕಡೆ ಯಾರು ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಇಲ್ಲ, ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ. ನಾವೇನು ಮಾಡೋಕ್ಕಾಗತ್ತೆ ರೀ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟ್ರಿಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ
ನಂಬರ್ ಗೇಮ್ ಹಿಂದೆ ಬಿದ್ರ ಡಿಕೆ ಶಿವಕುಮಾರ್. ಡಿಕೆ ಡಿನ್ನರ್ ಸಭೆಯಲ್ಲಿ ಶಾಸಕರ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯ ಬಣ ಬೆಳಗಾವಿಯಲ್ಲಿ ಡಿನ್ನರ್ ಸಭೆಗಳನ್ನು ಮಾಡ್ತಾ ಇದ್ದಾರೆ ಎಂದಿದ್ದೇ ತಡ ಡಿಕೆ ಸುರೇಶ್ ಬೆಳಗಾವಿ ಫ್ಲೈಟ್ ಹತ್ತಿದ್ರು. ಅವರು ಬೆಳಗಾವಿಯಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆಯೇ ಡಿಕೆ ಬಣ ಆಕ್ಟಿವ್ ಆಗಿತ್ತು. ಸದ್ಯ ದೊಡ್ಡಣ್ಣವರ ಮನೆಯಲ್ಲಿ ನಡೆದ ಡಿನ್ನರ್ ಸಭೆಗೆ ಕರ್ತೃ ಕರ್ಮ ಕ್ರಿಯಾ ಎಲ್ಲವೂ ಡಿಕೆ ಸುರೇಶ್ ಅವರೇ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಡಿನ್ನರ್ ಮೀಟಿಂಗ್ನ ಮತ್ತೊಂದು ಮುಖ್ಯ ಉದ್ದೇಶ ಅಂದ್ರೆ ಡಿಕೆ ಪರವಾಗಿ ಯಾರೆಲ್ಲ ಇದ್ದಾರೆ, ಯಾರು ಗಟ್ಟಿಯಾಗಿ ಡಿಕೆ ಸಿಎಂ ಆಗುವುದನ್ನು ಬೆಂಬಲಿಸಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಈ ಸಭೆ ಸೇರಲಾಗಿತ್ತಂತೆ. ಡಿಕೆಶಿ ಅವರನ್ನ ಸಿಎಂ ಮಾಡಲು ಹೈಕಮಾಂಡಿಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಅದಕ್ಕೆ ಶಾಸಕರ ಬೆಂಬಲ ಬೇಕು. ಶಾಸಕರ ಬೆಂಬಲ ಇಲ್ಲದೆ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿ ಡಿಕೆಶಿಯನ್ನ ಸಿಎಂ ಮಾಡಿದ್ರೆ ಸರ್ಕಾರಕ್ಕೆ ಸಮಸ್ಯೆ ಆಗಬಹುದು. ಅದಕ್ಕೆ ಹೆಚ್ಚು ಶಾಸಕರ ಬೆಂಬಲ ಇರೋ ಸಿದ್ದರಾಮಯ್ಯ ಅವರನ್ನ ಅವರ ಕುರ್ಚಿಯನ್ನ ಮುಟ್ಟುವುದೇ ಬೇಡ ಅಂತ ಹೈಕಮಾಂಡ್ ಸುಮ್ಮನೆ ಇದೆ. ಅದಕ್ಕೆ ಈಗ 2.5 ವರ್ಷ ಸಿಎಂ ಆಗುವುದಕ್ಕೂ ಶಾಸಕರ ಬಲ ಅತಿ ಮುಖ್ಯ ಅಂತ ತೀರ್ಮಾನಿಸಿರೋ ಡಿಕೆಶಿ ಶಾಸಕರ ಬಲ ಹೆಚ್ಚಿಸಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಿದ್ದಾರಂತೆ. ಬೆಳಗಾವಿಯಲ್ಲಿ ಗುರುವಾರ ರಾತ್ರಿ ನಡೆದ ಡಿನ್ನರ್ ಸಭೆಯಲ್ಲಿ ಶಾಸಕರ ಬಲ ಹೆಚ್ಚಿಸಿಕೊಳ್ಳುವ ಬಗ್ಗೆಯೇ ಪ್ರಮುಖವಾಗಿ ಚರ್ಚೆ ಆಗಿದೆಯಂತೆ. ನಮಗೂ ಶಾಸಕರ ಬಲ ಇದೆ ಅಂತ ಸಿದ್ದು ಬಣಕ್ಕೆ ತೋರಿಸಬೇಕು ಅಂತಲೇ ಸುಮಾರು 40ಕ್ಕೂ ಹೆಚ್ಚು ಶಾಸಕರನ್ನ ಸೇರಿಸಲಾಗಿತ್ತಂತೆ. ಗುರುವಾರವಷ್ಟೇ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಮಾತಾಡಿದ್ದ ಸಚಿವ ಜಮೀರ್ ಅಹಮದ್ ಯಾರೂ ಸಹ ಸಿಎಂ ಕುರ್ಚಿಯನ್ನ ಅಲುಗಾಡಿಸಲು ಸಾಧ್ಯ ಇಲ್ಲ ಅಂತ ಗಟ್ಸ್ ಯಾರಿಗೂ ಇಲ್ಲ ಅಂತ ಸವಾಲ್ ಹಾಕಿದ್ರು. ಅದರ ಬೆನ್ನಲ್ಲೇ ಡಿಕೆ ಸಹೋದರರು 40ಕ್ಕೂ ಹೆಚ್ಚು ಶಾಸಕರನ್ನ ಸೇರಿಸಿ ಪಾರ್ಟಿ ಮಾಡಿದ್ದಾರೆ. ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿ ಇಲ್ಲ, ಅದೆಲ್ಲ ಹೂವಾಪುವ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕ್ಕೆ ಸಾಧ್ಯನಾ? ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅವರ ಕಟ್ಟಾ ಬೆಂಬಲಿಗರು. ಅವರು ಸಿದ್ದರಾಮಯ್ಯ ಅವರನ್ನ ಬದಲಾಯಿಸೋದಕ್ಕೆ ಯಾರಿಗೂ ಗಟ್ಸಿಲ್ಲ ಅಂತ ಹೇಳಿದ್ರು. ಆದರೆ ಡಿಕೆ ಬೆಂಬಲಿಗರು ಅದನ್ನು ಒಪ್ಪಿಕೊಳ್ತಾರಾ? ಖಂಡಿತ ಒಪ್ಪಿಕೊಳ್ಳೋದಿಲ್ಲ. ಡಿಕೆಶಿ ಸಿಎಂ ಆಗುವುದು ಖಾಯಂ. ಶೀಘ್ರದಲ್ಲೇ ಅವರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ಅವ್ರ ಹೇಳಿಕೆ, ಅವ್ರ ಸ್ವಭಾವವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲದಕ್ಕೂ ಹಣೆ ಬರಾನೇ. ಈಗ ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಾನೇ ಅಲ್ವಾ? ಏನು ಆಗದವ್ರೆ ಹಣೆ ಬರಕ್ಕೆ ಹೊಣೆ ಯಾರು? ಸೊ ಎಲ್ಲನೂ ಭಗವಂತ ಹಣೆ ಬರದಲ್ಲಿ ಬರ್ದಿದ್ರೆ ಆಗೋದು. ಸೊ ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ್ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡಲ್ಲಿ ನಾವು ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ಳಿ. ಡಿಕೆಶಿ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇರೋ ಇಕ್ಬಾಲ್ ಹುಸೇನ್ ಈಗಾಗಲೇ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಮಾತನ್ನ ಸಾಕಷ್ಟು ಬಾರಿ ಹೇಳಿದ್ದಾರೆ. ಈಗ ಮತ್ತೊಮ್ಮೆ ಅದೇ ಮಾತನ್ನ ಹೇಳ್ತಾ ಇದ್ದು ಶೀಘ್ರದಲ್ಲಿ ಅವರಿಗೆ ಒಂದು ಅವಕಾಶ ಇದೆ ಅಂತ ಹೇಳಿದ್ದಾರೆ. ಗುರುವಾರ ರಾತ್ರಿ ನಡೆದ ಡಿನ್ನರ್ ಸಭೆಗೆ ಇಕ್ಬಾಲ್ ಹುಸೇನ್ ಸಹ ಹೋಗಿದ್ರು. ಆದರೆ ಅಲ್ಲಿ ನಡೆದ ವಿಷಯಗಳ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ಶಾಸಕ ಅಲ್ಲಿ ಶಕ್ತಿ ಪ್ರದರ್ಶನ ನಡೆದಿಲ್ಲ. ಆದರೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಡಿಸೆಂಬರ್ನಲ್ಲೇ ಡಿಕೆಶಿಗೆ ಹೈಕಮಾಂಡ್ನಿಂದ ಸಂದೇಶ ಸಿಗಲಿದೆ ಅನ್ನೋ ನಂಬಿಕೆಯಲ್ಲಿ ಅವರ ಬೆಂಬಲಿಗರಿದ್ದಾರೆ. ಡಿಕೆಶಿ ನಂಬರ್ ಗೇಮ್. ಆಪ್ತ ಶಾಸಕರು ಮತ್ತು ಸಚಿವರಿಗೆ ಔತಣ ಆಯೋಜಿಸಿದ್ದ ಡಿಕೆ ಬ್ರದರ್ಸ್ ಸುಮಾರು 40 ಮಂದಿಯನ್ನ ಕರೆಸಿ ಮಾತಾಡಿದ್ದಾರೆ. ಶಾಸಕರ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವ ತಂತ್ರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಲ್ಪಿ ಸಭೆ ಕರೆದಾಗ ತಮ್ಮನ್ನೇ ಬೆಂಬಲಿಸಿ ಅಂತ ಮನವಿ ಮಾಡಿರಬಹುದು, ಅಥವಾ ನಮಗೂ ಶಕ್ತಿ ಇದೆ ಅಂತ ವಿರೋಧಿಗಳಿಗೆ ಸಂದೇಶ ರವಾನಿಸಲು ಡಿನ್ನರ್ ಮಾಡಿರಬಹುದು. ಇಲ್ಲ ಅಂದ್ರೆ ನಂಬರ್ಸ್ ಇಟ್ಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಡಿಕೆಶಿ ರೆಡಿಯಾಗಿರಬಹುದು ಅನ್ನೋ ಮಾತುಗಳಿವೆ. ಒಂದು ಕಾಲದಲ್ಲಿ ಡಿಕೆಶಿ ತಮ್ಮ ಬಳಿ ನಂಬರ್ ಇಲ್ಲ ಅಂತ ಸುಮ್ಮನೆ ಆಗಿದ್ರು. ನಾನು ಅಸಹಾಯಕ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ಪ್ರಯತ್ನಕ್ಕಿಂತ ಪ್ರಾರ್ಥನೆ ಮುಖ್ಯ ಅಂತ ಹೇಳ್ತಾ ಇದ್ರು. ಆದರೆ ಈಗ ವರಸೆ ಬದಲಾಯಿಸಿರೋ ಡಿಕೆಶಿ ಪ್ರಾರ್ಥನೆ ಒಂದು ಕಡೆ ಇರಲಿ ಅಂತ ಪ್ರಯತ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಅಹಿಂದ ನಾಯಕರ ಸಭೆ ಬೆನ್ನಲ್ಲೇ ಅಲರ್ಟ್ ಆಗಿರೋ ಡಿಕೆಶಿ ಟೀಮ್ ಸದನದ ವೇಳೆಯೇ ಶಾಸಕರು ಸಚಿವರ ಜೊತೆ ಮಾತನಾಡಿ ರಾತ್ರಿಯೇ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. 50ಕ್ಕಿಂತ ಹೆಚ್ಚು ಶಾಸಕರು ಸೇರಿದ್ವಿ. ಡಿಕೆಶಿ ಕರೆದರೆ 120 ಶಾಸಕರು ಬರ್ತಾರೆ ಅಂತ ಇಕ್ಬಾಲ್ ಹುಸೇನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಡಿಕೆಶಿ ಬಳಿಯೂ ನಂಬರ್ ಇದೆ, ಡಿಕೆಶಿಗೆ ಶಾಸಕರ ಬಲ ಇದೆ ಅಂತ ಹೇಳ್ತಾ ಇದ್ದಾರೆ.
ಅಧಿವೇಶನ ಮುಗಿತಾ ಇದ್ದಂತೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಲಿದ್ದು ಅಲ್ಲಿಂದ ಖುಷಿ ಸುದ್ದಿಯೊಂದಿಗೆ ಬರ್ತಾರೆ ಅಂತ ಡಿಕೆ ಬೆಂಬಲಿಗರು ಭಾವಿಸಿದ್ದಾರೆ. ಅದೇ ವಿಶ್ವಾಸದಲ್ಲಿ ಅವರು ಡೇಟ್ಗಳನ್ನು ಹೇಳ್ತಾ ಇದ್ದು ಜನವರಿ 1ಕ್ಕೆ ನೋಡಿ, ಜನವರಿ 3ಕ್ಕೆ ಅಥವಾ 6ಕ್ಕೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಡಿಸೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ, ಬೆಳಗಾವಿ ಸದನ ಮುಗಿತಾ ಇದ್ದಂತೆಯೇ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದರೆ ಅಧಿಕಾರ ಹಸ್ತಾಂತರ ಅನ್ನೋದು ಅಷ್ಟೊಂದು ಸುಲಭಕ್ಕೆ ಆಗುತ್ತಾ? ಸಿದ್ದು ಬಣ ಡಿಕೆಶಿ ಸಿಎಂ ಆಗೋದನ್ನ ಒಪ್ಪಿಕೊಳ್ತಾರಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸದನದಲ್ಲಿ ಸಮಸ್ಯೆಗಳ ಚರ್ಚೆಗಿಂತ ಸಿಎಂ ಕುರ್ಚಿ ಬಗ್ಗೆಯೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳಿಗೆ ಕಾಂಗ್ರೆಸ್ ಕುರ್ಚಿ ಕದನ ಆಹಾರ ಆಗ್ತಾ ಇದ್ರು ಸಿದ್ದು ಡಿಕೆಶಿ ಬಣಗಳು ಡಿನ್ನರ್ ಸಭೆ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಒಂದರ ನಂತರ ಒಂದು ಡಿನ್ನರ್, ಬ್ರೇಕ್ಫಾಸ್ಟ್, ಮೀಟಿಂಗ್ ನಡೀತಾನೆ ಇತ್ತು. ಅವೇ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬಡಬಡಿದಾಟವನ್ನ ಇಡೀ ರಾಜ್ಯಕ್ಕೆ ತೋರಿಸ್ತಾ ಇವೆ. ಸಿದ್ದು ಯತೀಂದ್ರ ಸೈಲೆಂಟ್, ಡಿಕೆ ಬ್ರದರ್ಸ್ ಫುಲ್ ಆಕ್ಟಿವ್. ಡಿಕೆ ಬಣದ ತಂತ್ರಗಳಿಗೆಲ್ಲ ಸಿದ್ದು ಬಣ ಟಕ್ಕರ್ ಕೊಡುತ್ತಾ? ಅಧಿವೇಶನದ ಬಳಿಕ ದೆಹಲಿ ಯಾತ್ರೆ, ಅಲ್ಲೇ ಇತ್ಯರ್ಥ ಆಗುತ್ತಾ ಕುರ್ಚಿ ಕಥೆ? ಸಿದ್ದರಾಮಯ್ಯ ಆಪ್ತರೊಂದಿಗೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಬಳಿಗೆ ಕರೆಸಿಕೊಂಡು ಮಾತಾಡ್ತಾ ಇದ್ದಾರೆ. ಆದರೆ ಹೆಚ್ಚು ಮಾತಾಡ್ತಾ ಇಲ್ಲ. ಡಿನ್ನರ್, ಬ್ರೇಕ್ಫಾಸ್ಟ್ಗಳ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಇನ್ನು 2 ಬಾರಿ ತಂದೆಯವರೇ 5 ವರ್ಷ ಸಿಎಂ, ಅದಾಗಲೇ ಹೈಕಮಾಂಡ್ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದ ಯತೀಂದ್ರ ಸಹ ಈಗ ಸೈಲೆಂಟ್ ಆಗಿದ್ದಾರೆ. ಏನು ಕೇಳಿದ್ರು ನಾನು ಅದರ ಬಗ್ಗೆ ಮಾತಾಡಲ್ಲ ಅಂತಿದ್ದಾರೆ. ಸಿದ್ದರಾಮಯ್ಯ ಸಹ ದೆಹಲಿ ಯಾತ್ರೆ ಬಗ್ಗೆ ಕೇಳಿದ್ರೆ ಗರಂ ಆಗ್ತಾ ಇದ್ದಾರೆ. ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೇಳ್ತಿದ್ದೀನಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಯಾರು ಕರೆದಿಲ್ಲ ಮಾಡಿಲ್ಲ, ಸುಮ್ಮನೆ ನೀವು ಕೇಳ್ತಿರಲ್ಲ. ನೀವು ಹೇಳಿದ್ದೀರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಒಂದು ಕಡೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ದೆಹಲಿಗೆ ಹೋಗ್ತೀರಾ ಅಂದ್ರೇನೆ ಸಿಎಂ ಗರಂ ಆಗ್ತಾ ಇದ್ದಾರೆ. ಡಿಸೆಂಬರ್ 19ಕ್ಕೆ ನಮ್ಮನ್ನ ಕರೆದಿಲ್ಲ ಅಂತ ಸೀರಿಯಸ್ ಆಗಿದ್ದಾರೆ. ಇನ್ನು ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದ ಯತೀಂದ್ರ ಅವರನ್ನ ತಮ್ಮೊಂದಿಗೆ ಕೂರಿಸಿಕೊಂಡು ಮಾತಾಡಿರೋ ಸಿದ್ದರಾಮಯ್ಯ ಅವರ ಹೇಳಿಕೆಗಳಿಗೂ ಬ್ರೇಕ್ ಹಾಕಿದ್ದಾರೆ. ಆ ಮೂಲಕ ಎಲ್ಲ ಭಾರವನ್ನ ಹೈಕಮಾಂಡ್ ಮೇಲೆ ಹಾಕಿ ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಬೆಂಬಲಿಗರು ಮಾತ್ರ ಸೈಲೆಂಟ್ ಆಗಿ ಏನು ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಗುರುವಾರ ರಾತ್ರಿ ಡಿಕೆ ಟೀಮ್ ಡಿನ್ನರ್ ಸಭೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸಿದ್ದು ಬೆಂಬಲಿಗರು ಆ ಸುದ್ದಿ ಹೊತ್ತುಕೊಂಡು ಬೆಳಂಬೆಳಗ್ಗೆಯೇ ಸಿಎಂ ಬಳಿ ಬಂದಿದ್ರು. ಅದರ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಸಿದ್ದರಾಮಯ್ಯ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಆದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇರುವಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಬಂದಿದ್ದು. ಅಲ್ಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿದ್ದು ಸಿದ್ದು ಆಪ್ತರು ಆಚೆ ಬಂದು ಬಿಟ್ಟಿದ್ರು. ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಡಿಕೆಶಿ ಟೀಮ್ಗೆ ಹೇಗೆ ಟಕ್ಕರ್ ಕೊಡಬೇಕು, ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋ ಚರ್ಚೆ ಆಗಿದೆಯಂತೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದಿದ್ದೀವಿ ಅಷ್ಟೇ ಸರ್. ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಮೀಟಿಂಗ್. ಸಿದ್ದರಾಮಯ್ಯ ಬಣದವರು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರು ಯಾರನ್ನ ದೂರ್ತಾ ಇಲ್ಲ. ತಿಂಡಿ ತಿನ್ನೋದು, ಡಿನ್ನರ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಆಹ್ವಾನ ಇರುತ್ತೆ, ಹೋಗಬೇಕಾದವರು ಹೋಗ್ತಾರೆ, ಕೆಲಸ ಇರೋರು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇರೋ ಬಿಜೆಪಿ ಸರ್ಕಾರವನ್ನ ಸದನದಲ್ಲೇ ತರಾಟೆ ತೆಗೆದುಕೊಳ್ತಾ ಇದೆ. ಕುರ್ಚಿಯನ್ನ ಯಾರೇ ಬಿಡ್ಕೊಡ್ಬೇಕು, ನೀವೇ ಹಿಡ್ಕೋಬೇಕಾ, ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊ ಬನ್ನಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರದ ಆಂತರಿಕ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ. ಕಳೆದ 5-6 ತಿಂಗಳುಗಳಿಂದ ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ, ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ರಾಜ್ಯದ ಜನ ಬೇಸತ್ತೋಗಿದ್ದಾರೆ.
ಬಿಜೆಪಿಯವರು ಏನೇ ಹೇಳಿದ್ರು, ಎಷ್ಟೇ ಟೀಕೆ ಮಾಡಿದ್ರು, ಕಾಂಗ್ರೆಸ್ ನಾಯಕರು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅವರು ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಸದನದಲ್ಲಿ ವಿಪಕ್ಷಗಳಿಗೆ ಉತ್ತರ ಕೊಡೋ ಕೆಲಸ ಮಾಡುತ್ತಲೇ ಸಂಜೆ ಆಗ್ತಾ ಇದ್ದಂತೆ ಬೆಂಬಲಿಗರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ ಅಂತ್ಯದ ಒಳಗೆ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ಸುದ್ದಿ ಇದ್ದು, ಅಷ್ಟರ ಒಳಗೆ ಕುರ್ಚಿ ಭದ್ರ ಮಾಡಿಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಡಿಕೆಶಿ ಶಾಸಕರ ಬೆಂಬಲ ಪಡೆಯುವ ಕಸರತ್ತು ಮಾಡ್ತಾ ಇದ್ರೆ, ಸಿದ್ದರಾಮಯ್ಯ ಜಾತಿ ಲೆಕ್ಕ ಮುಂದಿಟ್ಟು ಅಹಿಂದ ಅಸ್ತ್ರ ಹೂಡಲು ರೆಡಿಯಾಗಿದ್ದಾರೆ. ಅದು ವರ್ಕೌಟ್ ಆಗಿಲ್ಲ ಅಂತ ದಲಿತ ಸಿಎಂ ಅಸ್ತ್ರವನ್ನ ಮುನ್ನೆಲೆಗೆ ತರಲು ತೀರ್ಮಾನಿಸಿದಾರಂತೆ. ಹಾಗಾಗಿ ಹೈಕಮಾಂಡ್ಗೆ ಈ ಬಾರಿಯೂ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗುವ ಸಾಧ್ಯತೆ ಇದೆ.